ದುಬೈ ಏರ್ಪೋರ್ಟ್ನಲ್ಲೇ ನಟಿ ರನ್ಯಾಗೆ ಟ್ರೈನಿಂಗ್ ಕೊಡಲಾಗಿತ್ತಾ ಅಂತ, ಹೇಗೆ ಈ ಗೋಲ್ಡ್ ಸ್ಮಗ್ಲಿಂಗ್ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ. ಯಾಕಂದರೆ ಏರ್ಪೋರ್ಟ್ನ ವಾಶ್ರೂಮ್ನಲ್ಲೇ ರನ್ಯಾ ಸ್ಕೆಚ್ ಹಾಕಿತ್ತಾ ಕುಳಿತಾ ಇದ್ಲಂತೆ. ಏನೋ ಯೂಟ್ಯೂಬ್ ನೋಡಿ ಚಿನ್ನವನ್ನು ಮರೆಮಾಚೋದಕ್ಕೆ ಪ್ಲಾನ್ ಮಾಡಿದ್ಲಂತೆ. ಯಾವ ರೀತಿ ಚಿನ್ನವನ್ನು ಮರೆಮಾಚಬೇಕು, ಯಾವ ರೀತಿಯಾಗಿ ಹೈಡ್ ಮಾಡಿ ಚಿನ್ನ ತಗೊಂಡು ಹೋಗಬೇಕು ಅನ್ನುವಂಥ ಪ್ಲಾನಿಂಗ್ ಏರ್ಪೋರ್ಟ್ನ ವಾಶ್ರೂಮ್ನಲ್ಲಿ ಆಗಿತ್ತು. ವರದಿಯಲ್ಲಿ ಈ ಮಾಹಿತಿಯನ್ನು DRI ಅಧಿಕಾರಿಗಳು ಉಲ್ಲೇಖಿಸಿದ್ದಾರೆ. ಲೈವ್ ಡೀಟೇಲ್ ಸಂದೇಶ್ ನೀಡ್ತಾ ಹೋಗ್ತಾರೆ. ಸಂದೇಶ್, ಚಿನ್ನ ಏರ್ಪೋರ್ಟ್ನಿಂದ ಏರ್ಪೋರ್ಟಿಗೆ, ಫ್ಲೈಟ್ನಿಂದ ಮತ್ತೊಂದು ಕಡೆಗೆ ಹೇಗೆ ಸಾಗಿಸಬೇಕು ಅನ್ನುವಂಥ ಪ್ಲಾನ್ ದುಬೈನ ವಾಶ್ರೂಮಲ್ಲಿ ಆಗಿತ್ತಂತೆ. DRI ಅಧಿಕಾರಿಗಳು ಉಲ್ಲೇಖ ಮಾಡಿರುವ ಪಾಯಿಂಟ್ಸ್ ಏನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಸಭಾ, ಇಲ್ಲಿ ರನ್ಯಾ ರಾವ್ ಸಿಂಡಿಕೇಟ್ ಅನ್ನ ಹೊರತುಪಡಿಸಿದ್ರೆ ಯಾವ ರೀತಿ ಸ್ಮಗಲ್ ಮಾಡ್ತಿದ್ದೆ ಅನ್ನೋದನ್ನ ಈಗಾಗಲೇ DRI ಅಧಿಕಾರಿಗಳ ಮುಂದೆ ಬಾಯ್ಬಿಟ್ಟಿದ್ದಾಳೆ. ಅದರಲ್ಲಿ ಪ್ರಮುಖವಾಗಿ ಆಕೆ ಚಿನ್ನವನ್ನ ಕೊಟ್ಟ ನಂತರ, ಅಂದ್ರೆ ವಿದೇಶಿ ಮೂಲದ ಅಥವಾ ವಿದೇಶಿ ವ್ಯಕ್ತಿಯಿಂದ ಒಂದು ಕರೆಗಳು ಬರ್ತಾ ಇತ್ತು. ಸುಮಾರು 3 ವಾರಗಳಿಂದಲೇ, ಅಂದ್ರೆ ಸ್ಮಗ್ಲಿಂಗ್ ಮಾಡಬೇಕು ಅಂದ್ರೆ 3 ವಾರಗಳಿಂದಲೇ ವಿದೇಶಿ ವ್ಯಕ್ತಿ ನನಗೆ ಕರೆ ಮಾಡ್ತಾ ಇದ್ರು. ಕರೆ ಮಾಡಿದಂಥ ಸಂದರ್ಭದಲ್ಲಿ ನಾನು ಏರ್ಪೋರ್ಟ್ನಲ್ಲಿ ಆ ಒಂದು ಚಿನ್ನವನ್ನ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದೆ. ಕಲೆಕ್ಟ್ ಮಾಡ್ಕೊಂಡ ನಂತರ ಅದನ್ನ ಹ್ಯಾಂಡ್ ಬ್ಯಾಗ್ನಲ್ಲಿ ಇಟ್ಕೊಂಡು ಹೋಗಿ ನಂತರ ವಾಶ್ರೂಮಲ್ಲಿ ಕೂತ್ಕೊಳ್ತಾ ಇದ್ದೆ. ವಾಶ್ರೂಮ್ನಲ್ಲಿ ಯೂಟ್ಯೂಬ್ ಆನ್ ಮಾಡಿ ಆ ಯೂಟ್ಯೂಬ್ನಲ್ಲಿ ನೋಡ್ಕೊಳ್ತಾ ಇದ್ದೆ. ಅಂದರೆ ಹೇಗೆ ಅಡಗಿಸಿಡಬೇಕು ಅಂಥೇಳಿ ಆ ಯೂಟ್ಯೂಬ್ನಲ್ಲಿ ವಾಚ್ ಮಾಡ್ತಾ ಇದ್ದೆ. ಜೊತೆಗೆ ಅಲ್ಲಿ ನಾನು ಸ್ಮಗ್ಲಿಂಗನ್ನು ಮಾಡೋದು ಹೇಗೆ ಅನ್ನೋದನ್ನು ಕಲಿತಾ ಇದ್ದೆ. ಆ ಲಿಂಕನ್ನು ಕೂಡ, ಅಂದರೆ ಯಾವ ವಿಡಿಯೋವನ್ನು ನೋಡಬೇಕು ಅನ್ನೋದನ್ನು ಕೂಡ ವಿದೇಶಿ ವ್ಯಕ್ತಿ ಯಾರು ಏರ್ಪೋರ್ಟ್ ಬಳಿ ಬರ್ತಾ ಇದ್ರು ಅವರೇ ನನಗೆ ತಿಳಿಸ್ತಾ ಇದ್ರು. ಹಾಗಾಗಿ ಈ ಕ್ರಿಪ್ ಬ್ಯಾಂಡೇಜ್ ಆಗಿರ್ಬೋದು ಅಥವಾ ಟಿಶ್ಯೂ ಆಗಿರ್ಬೋದು, ಇದರ ಒಳಗೆ ಗೋಲ್ಡನ್ನು ಹೇಗೆ ಅಡಗಿಸಿಡಬೇಕು, ಜೊತೆಗೆ ಎಲ್ಲಿ ಇಟ್ಟರೆ ಅಲ್ಲಿ ಮೆಟಲ್ ಡಿಟೆಕ್ಟರಲ್ಲಿ ಡಿಟೆಕ್ಟ್ ಆಗೋದಿಲ್ಲ, ಇವೆಲ್ಲವನ್ನು ಕೂಡ ನಾನು ಯೂಟ್ಯೂಬ್ ನೋಡಿ ಕಲ್ತಿದ್ದೆ ಅನ್ನೋದನ್ನ ಖುದ್ದು ರನ್ಯಾ ರಾವ್ ಅವರೇ DRI ಅಧಿಕಾರಿಗಳ ಮುಂದೆ ಬಾಯ್ಬಿಟ್ಟಿರುವಂಥದ್ದು. ಹಾಗಾಗಿ ಈಗ ಸದ್ಯ ಸಿಂಡಿಕೇಟ್ಗೆ ಸಂಬಂಧಪಟ್ಟಂತೆ ಏನು ಮಾಹಿತಿ ಕೊಡದೆ ಹೋದ್ರೂ ಕೂಡ ಯಾವ ರೀತಿ ಸ್ಮಗಲ್ ಮಾಡ್ತಾ ಇದ್ರು, ಜೊತೆಗೆ ಯಾರು ಈಕೆಗೆ ಇನ್ಸ್ಟ್ರಕ್ಷನ್ ಅನ್ನು ಕೊಡ್ತಾ ಇದ್ರು, ಇದೆಲ್ಲದರ ಕುರಿತಂತೆ ಮಾಹಿತಿಯನ್ನು ಕೂಡ ಕಲೆಕ್ಟ್ ಮಾಡಿದ್ದಾರೆ. ಜೊತೆಗೆ ಈಕೆ ದುಬೈನ ವಾಶ್ರೂಮ್ನಲ್ಲಿ ಕೂತು ಯೂಟ್ಯೂಬ್ ನೋಡಿ ಯಾವ ರೀತಿ ಒಂದು ಗೋಲ್ಡನ್ನು ಕಂಪ್ಲೀಟ್ ಆಗಿ ಕವರ್ ಮಾಡ್ಕೊಂಡು ಬರ್ತಾ ಇದ್ಲು, ಜೊತೆಗೆ ಎಷ್ಟು ಬಾರಿ ಸ್ಮಗಲ್ ಮಾಡಿದ್ಲು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗಾಗಲೇ DRI ಅಧಿಕಾರಿಗಳು ಕ್ವಶನಿಂಗ್ ಅನ್ನು ಮಾಡಿ ಈಗಾಗಲೇ ಆಕೆಯಿಂದ ಉತ್ತರ ಪಡೆಯುವಂತ ಕೆಲಸವನ್ನು ಕೂಡ ಮಾಡಲಾಗಿದೆ. ಸಭಾ, ಥ್ಯಾಂಕ್ ಯು ಸಂದೇಶ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.